ಶ್ರೀನಿವಾಸಪುರ ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಹಕಾರ ನಿಯಮಿತ ಸಂಘದ ಟ್ಯಾಕಮ್ಸ್ ಚುನಾವಣೆಯು ದಿನಾಂಕ 1-2-2026 ಭಾನುವಾರ ಶಾಂತಿಯುತವಾಗಿ ನಡೆಯಿತು. ಈ ಚುನಾವಣೆಯಲ್ಲಿ ಮಾಜಿ ವಿಧಾನಸಭಾಧ್ಯಕ್ಷರು ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ಕೆಆರ್ ರಮೇಶ್ ಕುಮಾರ್ ಅವರ ಬೆಂಬಲಿಗರು ಎಲ್ಲಾ ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಭರ್ಜರಿ ಜಯ ದಾಖಲಿಸಿದ್ದಾರೆ. ಒಟ್ಟು 7 ನಿರ್ದೇಶಕ ಸ್ಥಾನಗಳ ಪೈಕಿ 2 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಉಳಿದ ಸ್ಥಾನಗಳಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಸ್ಪಷ್ಟ ಬಹುಮತದೊಂದಿಗೆ ಗೆಲುವು ಸಾಧಿಸಿದ್ದಾರೆ. ಈ ಮೂಲಕ ಸಂಘವು ಸಂಪೂರ್ಣವಾಗಿ ಕೆಆರ್ ರಮೇಶ್ ಕುಮಾರ್ ಅವರ ಹಿಡಿತಕ್ಕೆ ಒಳಪಟ್ಟಿದೆ. ಈ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಸಂಪೂರ್ಣವಾಗಿ ಪರಾಜಿತರಾಗಿದ್ದು, ಪಕ್ಷಕ್ಕೆ ದೊಡ್ಡ ಹಿನ್ನಡೆ ಉಂಟಾಗಿದೆ. ತಾಲೂಕಿನ ರಾಜಕೀಯ ವಲಯದಲ್ಲಿ ಈ ಫಲಿತಾಂಶ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು, ಮುಂದಿನ ದಿನಗಳಲ್ಲಿ ಇದರ ಪರಿಣಾಮಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅನೇಕ ಹಿರಿಯ ಮುಖಂಡರು ಹಾಜರಾಗಿ ಬೆಂಬಲ ಸೂಚಿಸಿದರು. ಹಿರಿಯ ಕಾಂಗ್ರೆಸ್ ನಾಯಕ ಕೋಡಿಪಳ್ಳಿ ಸುಬ್ಬಾರೆಡ್ಡಿ, ದಿಂಬಾಲ ಅಶೋಕ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಿಎಲ್ ಪ್ರಕಾಶ್, ಪುರಸಭೆಯ ಮಾಜಿ ಅಧ್ಯಕ್ಷ ನಾಗದೇಪಲ್ಲಿ ಸೀತಾರಾಮರೆಡ್ಡಿ, ಕೇತಗಾನಹಳ್ಳಿ ನಾಗರಾಜ್, ದ್ವಾರಸಂದ್ರ ಮುನಿವೆಂಕಟಪ್ಪ, ಸಂಜಯ್ ರೆಡ್ಡಿ, ಕೆಪಿಸಿಸಿ ಸದಸ್ಯರು, ಕೊರ್ನಹಳ್ಳಿ ಆಂಜಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು, ಗಂಗಾಧರ್, ಪುರಸಭೆಯ ಮಾಜಿ ಉಪಾಧ್ಯಕ್ಷರು, ಆರ್ಎಂಸಿ ವೇಣು, ಸೋಮಜಲಹಳ್ಳಿ ಮಂಜುನಾಥ್, ಡಾ ವೆಂಕಟೇಶ್, ಅಕ್ಬರ್ ಶರೀಫ್, ತಾಲೂಕು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಅನೀಸ್, ಪುರಸಭೆಯ ಮಾಜಿ ಅಧ್ಯಕ್ಷರು, ನಾಗದೇಪಲ್ಲಿ ಸೀನಪ್ಪ, ಗುರ್ರಪ್ಪ, ಕೆಕೆ ಮಂಜುನಾಥ್, ಕೋಮಲ್, ನಿರ್ದೇಶಕರು ಬಿ ಲಕ್ಷ್ಮಣ್ ರೆಡ್ಡಿ, ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷರು, ಮನೋಹರ್, ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು, ಅರಿಕೇರಿ ಹರ್ಷ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಚುನಾವಣೆಯಲ್ಲಿ ಮತ ಚಲಾಯಿಸಲು ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಹಾಗೂ ಅವರ ಸಹೋದರ ಕೃಷ್ಣಮೂರ್ತಿ ಅವರು ಸ್ವತಃ ಆಗಮಿಸಿದ್ದು, ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಿದರು. ಮತ ಚಲಾಯಿಸಲು ಆಗಮಿಸಿದ ಎಲ್ಲಾ ಮತದಾರರಿಗೆ ಬಾಡೂಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಈ ಗೆಲುವು ಕಾಂಗ್ರೆಸ್ ಪಕ್ಷದ ಸಂಘಟನಾ ಶಕ್ತಿಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದು, ಸಹಕಾರ ಕ್ಷೇತ್ರದಲ್ಲಿ ಕೆಆರ್ ರಮೇಶ್ ಕುಮಾರ್ ಅವರ ಪ್ರಭಾವ ಇನ್ನಷ್ಟು ಬಲಗೊಂಡಿದೆ ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. रमेश कुमार के जय, जिंदाबाद रमेश कुमार जिंदाबाद, जिंदाबाद जिंदाबाद रमेश कुमार जिंदाबाद, अशोकन के जय, मोहम्मद सुबेरन के जय, पीएल प्रकाशन के जय, जिंदाबाद जिंदाबाद कांग्रेस पार्टी के जय, रमेश कुमार के जय. ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ರಮೇಶ್ ಕುಮಾರ್ ಸಂಬಂಧ ಅಭ್ಯರ್ಥಿಗಳನ್ನು ಜಯಬೇರಿ ಮಾಡಿಸಿದ್ದೇವೆ. ಎಲ್ಲರ ಆಶೀರ್ವಾದದಿಂದ, ರಮೇಶ್ ಕುಮಾರ್ ಅವರ ಆಶೀರ್ವಾದದಿಂದ ಈ ಚುನಾವಣೆ ನಡೆದಿದ್ದ ಹಿನ್ನೆಲೆ ಏನು ಅಂತಂದರೆ, 4 ಸೊಸೈಟಿಯಿಂದ ಮೊದಲ ವಿರೋಧವಾಗಿ ಆಯ್ಕೆಯಾಗಿದ್ದರು ನಮ್ಮ ನಿರ್ದೇಶಕರು. ಚುನಾವಣೆಗೆ ಮತ್ತೆ 7 ಅಭ್ಯರ್ಥಿಗಳು ಇರಬೇಕಾಗಿತ್ತು. ಆಲೋಟ್ ವೆಂಕಟರೆಡ್ಡಿ ಅವರು, ಸೂಪರ್ ಗುರಪ್ಪನವರು ಅವಿರೋಧವಾಗಿ ಆಯ್ಕೆ ಆಗಿದ್ದರಿಂದ 5 ಸ್ಥಾನಕ್ಕೆ ಚುನಾವಣೆ ನಡೆಯಿತು. ನಾವು ಮಧ್ಯದಲ್ಲಿ ಅವ್ರನ್ನ ಯಾರನ್ನ ಮಾತಾಡಿ ಬೇಡ, ಚುನಾವಣೆ ಆಗೋದು ಬೇಡ, ಇದೊಂದು ಮಾರುಕಟ್ಟೆ ಸಮಿತಿ, ಒಂದು ಸಂಸ್ಥೆ, ಸಂಸ್ಥೆ ಹಾಳಾಗಿ ಹೋಗ್ತದೆ, ದುಡ್ಡು ಕಾಸು ಲಾಸ್ ಆಗ್ತದೆ. ಹೋದ ಸಾರಿ ಮಾಡಿಕೊಂಡೆ, ಈಗ ಒಂದು ಸಾರಿ ಎಲ್ಲರೂ ಸೇರಿ ಬಂದಾಗ ಕೊಟ್ಟು ಪಕ್ಷ ಬೇಡ ಬೈದಲ್ಲಿ ಸಹಕಾರ ಸಂಸ್ಥೆ ಒಟ್ಟಾಗಿ ಹೋಗೋಣ ಮಾಡಿದ್ದೀವಿ. ಎಲ್ಲರೂ ಒಟ್ಟಾಗಿ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ.